ಬಾಬೂಜಿ ಭವನ್ ಹತ್ರ ಇರೋದ್ರಿಂದ ಸ್ಟ್ರೈಟಾಗಿ ಈ ಕಡೆ ಹೋದರೆ ವಸಂತ ಹೋಟೆಲ್ಗೆ ನಾವು ಹೋಗಬೇಕು. ಈ ದಾರಿಯಲ್ಲಿ ಈಗ ಬೆಳಗಿನ ಜಾವ ತುಂಬ ಚೆನ್ನಾಗಿ ತಣ್ಣಗಿದೆ ದಾರಿ. ಶಾಮನೂರು ರೋಡಿಂದ ಸ್ಟ್ರೈಟಾಗಿ ಬಂದು ಇವಾಗ ನಾವು ಲೆಫ್ಟ್ ತೊಗೊಂಡು ಹಿಂಗೆ ಸ್ಟ್ರೈಟಾಗಿ ಲೆಫ್ಟಿಗೆ ಹೋದರೆ ಇಲ್ಲಿ ವಸಂತ ಇದೆಯಂತೆ. ವಸಂತ ಹೋಟೆಲಲ್ಲಿ ಹೋಗಿ ತಿನ್ಕೊಂಬರೋಣ. ಚಟ್ನಿ ಹೆಂಗಿದೆ ಅಂತ 2 ದಿನ ಅದು ಒಂದು ಟ್ರೆಂಡ್ ಇರುತ್ತೆ. ಆ ಟ್ರೆಂಡ್ ಇರೋರು ತಿಂತಾರೆ, ಆಮೇಲೆ ಜನ ಮರ್ತೋಗ್ಬಿಡ್ತಾರೆ. ಆದರೆ ಈ ಬೆಣ್ಣೆ ದೋಸೆ ಇದೆಯಲ್ಲ, ಸರಿ ಈ ಪಲ್ಯ ಮಾಡಿದ್ರಲ್ಲ, ಅದರಲ್ಲಿ ಮೆಣಸಿನ್ಕಾಯಿ ಇಲ್ಲ, ಕರ್ಬೇವಿನ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, ಮಸಾಲ ಇಲ್ಲ. ಇದು ಮಸಾಲ ಇದೆ. ಓ, ಇದು ಪಾರ್ಸಲ್ಗೆ ರೆಡಿ ಆಗ್ತಾ ಇರೋದಾ? ಖಾಲಿ ಬೆಣ್ಣೆ ಗಮ ಚೆನ್ನಾಗಿದೆ. ಈ ಬೆಣ್ಣೆಗೆ ಏನಿದೆ ಗೊತ್ತಾ, 7 ದೋಸೆ ಹೆಂಚುಗಳಿದ್ದಾವೆ. ಯಾಕೆ 7 ದೋಸೆ ಹೆಂಚುಗಳಿಂದ ಈ ರಸಿ ತಿನ್ನೋಕೆ ರೊಕ್ಕ ಜಾಸ್ತಿ. ತುಂಬ ಜನ ಜಾಸ್ತಿ ನೈಸಾಗಿ ತಿಂತಿಲ್ಲ. ಆಮೇಲೆ ಉಪ್ಪನ್ನು ಜಾಸ್ತಿ ಹಾಕಿಲ್ಲ, ಖಾರ ಚೆನ್ನಾಗಿಟ್ಟಿದ್ದಾರೆ, ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ. ಬೆಣ್ಣೆ ಖಾಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ಚಟ್ನಿ ಪಲ್ಯ ಇಲ್ಲ ಹಾಕೊಂಡು ಕ್ರಿಸ್ಪಿ ಆಗಿದೆ ದೋಸೆ. ಬೆಣ್ಣೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಬೆಣ್ಣೆ ಹಾಕಿದೆ. ಚೆನ್ನಾಗಿದೆ. ಬಾಬೂಜಿ ಭವನ್ ಹತ್ರ ಇರೋದ್ರಿಂದ ಸ್ಟ್ರೈಟಾಗಿ ಈ ಕಡೆ ಹೋದರೆ ವಸಂತ ಹೋಟೆಲ್ಗೆ ನಾವು ಹೋಗಬೇಕು. ಈ ದಾರಿಯಲ್ಲಿ ಈಗ ಬೆಳಗಿನ ಜಾವ ತುಂಬ ಚೆನ್ನಾಗಿ ತಣ್ಣಗಿದೆ ದಾರಿ. ಶಾಮನೂರು ರೋಡಿಂದ ಸ್ಟ್ರೈಟಾಗಿ ಬಂದು ಇವಾಗ ನಾವು ಲೆಫ್ಟ್ ತೊಗೊಂಡು ಹಿಂಗೆ ಸ್ಟ್ರೈಟಾಗಿ ಲೆಫ್ಟಿಗೆ ಹೋದರೆ ಇಲ್ಲಿ ವಸಂತ ಇದೆಯಂತೆ. ವಸಂತ ಹೋಟೆಲಲ್ಲಿ ಹೋಗಿ ತಿನ್ಕೊಂಬರೋಣ. ಕಿಲೋಮೀಟ್ರ್ ನಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ನಮ್ಗೆ ಸಿಕ್ಕಿದೆ ವಸಂತ ಬೆಣ್ಣೆ ದೋಸೆ ಹೋಟೆಲ್. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ. ಈ ಒಂದು ವಸಂತ ಗೈಸ್, ಯಾರು ಬೆಣ್ಣೆ ಈ ದಾವಣಗೆರೆಯವರು ಬೆಣ್ಣೆ ದೋಸೆಯನ್ನು ಕಂಡಿಟ್ಟಿದ್ದಾರಲ್ಲ, ಅವ್ರಿಗೆ ಒಂದು ಸೆಲ್ಯೂಟ್ ಮಾಡ್ತೀನಿ. ಯಾಕೆಂದರೆ ಹೊಸ ಪದಾರ್ಥಗಳನ್ನು, ಹೊಸ ಡೀಸ್ಗಳನ್ನು ಕಂಡುಹಿಡಿದು ಅದನ್ನು ಜನಗಳಿಗೆ ಇಷ್ಟ ಆಗೋಂಗೆ ಮಾಡಿ ಅದನ್ನು ಅಷ್ಟು ದಿನಗಳಿಂದ ನಡೆಸ್ಕೊಂಡು ಬರೋದು ಇದೆಲ್ಲ ಅದು ತುಂಬ ವಿಶೇಷ. ಅದು ಎಷ್ಟೋ ಹೊಸ ಡೀಸ್ಗಳನ್ನ ಕಂಡುಹಿಡಿತಾರೆ, ಆದರೆ ಅವು ಜನಗಳಲ್ಲಿ 1 ದಿನ 2 ದಿನ ಅದು ಒಂದು ಟ್ರೆಂಡ್ ಇರುತ್ತೆ. ಆ ಟ್ರೆಂಡ್ ಇರೋರು ತಿಂತಾರೆ, ಆಮೇಲೆ ಜನ ಮರ್ತೋಗ್ಬಿಡ್ತಾರೆ. ಆದರೆ ಈ ಬೆಣ್ಣೆ ದೋಸೆ ಇದೆಯಲ್ಲ, ಸುಮಾರು ಒಂದು 70-80 ವರ್ಷಗಳಿಂದ ನಡ್ಕೊಳ್ತಾ ಬರ್ತಾ ಇದೆ ಅಂತ ಈ ಬೆಣ್ಣೆ ದೋಸೆ. ಯಾರೋ ಒಬ್ಬ ಮಹಾನ್ ಭಾವ ಕಂಡಿಟ್ಟಿದ್ದಾರೆ. ಯಾರೋ ಹೇಳ್ತಾಯಿದ್ರು ಇವರೇ ಫಸ್ಟ್ ಕಂಡಿಟ್ಟಿರುತ್ತ. ಆಮೇಲೆ ಯಾರೋ ಹೇಳಿದ್ರು ಶಾಂತಪ್ಪ ಅವರು ಫಸ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆಲ್ಲರಿಗೂ ಯಾರೋ ಒಬ್ರು ಮಾಡಿದ್ದಾರೆ, ಒಟ್ಟಲ್ಲಿ ತೋರಿಸಿದ್ದಾರೆ. ಒಳ್ಳೆ ಬೆಣ್ಣೆ ದೋಸೆನ ಮಾಡಿ ನಮಗೆ ಉಣ ಬಡ್ಸೋಕ್ಕೆ ಮಾಡಿದ್ದಕ್ಕೆ ನಿಮಗೊಂದು ಸಲ್ಯೂಟು, ಒಂದು ನಮಸ್ಕಾರ. ಸೊ ಇವತ್ತು ನಾನು ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ ಬಂದಿದ್ದೀನಿ. ಬನ್ನಿ ಹೇಗಿದೆ ದೋಸೆ ಅಂತ ತಿಳ್ಕೊತ ಬರೋಣ. ಉಪ್ಪು, ಖಾರ, ಹುಳಿ, ದೋಸೆ ರುಚಿ, ಬೆಣ್ಣೆ ಮಸಾಲ ಎಲ್ಲ ನೋಡ್ಕೊತ ಬರೋಣ ಬನ್ನಿ. ವಸಂತ ಬೆಣ್ಣೆ ದೋಸೆ ಹೋಟೆಲ್. ಸೊ ತುಂಬ ವಿಶಾಲವಾಗಿ ಕಾಣಿಸ್ತಾ ಇದೆ ಜಾಗ. ಇಲ್ಲಿ ನಾವು ತುಂಬ ದೂರ ನಡ್ಕೊಂಬಂದಕ್ಕೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಹೋಟ್ಲು. ಫಸ್ಟ್ ಒಂದು ಕಾಪಿ. ವಸಂತ ಹೋಟೆಲ್ ನೀವು ಒಳಗಡೆ ಬಂದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ದೋಸೆ, ಇಲ್ಲೊಂದು ದೋಸೆ ತವ, ಇಲ್ಲಿ 3 ದೋಸೆ ತವ, ಇಲ್ಲೂ ಒಂದು ದೋಸೆ ತವ ಇದೆ. ಇವ್ರು ದೋಸೆ ಹಾಕ್ತಾ ಇದ್ದಾರೆ. ವಿಶಾಲವಾಗಿದೆ ಜಾಗ. ಆಮೇಲೆ ಇಲ್ಲಿ ಕುತ್ಕೊಳ್ಳೋಕ್ಕೂ ತುಂಬ ವಿಶಾಲವಾಗಿದೆ ಜಾಗ. ಕುತ್ಕೊತಾರೆ, ತುಂಬ ಕುತ್ಕೊಂಡಿದ್ದಾರೆ. ಆರಾಮಾಗಿ ಜಾಗ ಇದೆ ಕುತ್ಕೊಳ್ಳೋಕ್ಕೆ. ನೋಡಿ ದೋಸೆ ತವ ಇಲ್ಲೊಂದಿದೆ, ಬಿಸಿ ದೋಸೆ ತವ. ಇವರು ಸೌದೆಲೆ ಮಾಡೋದಾ? ಸೌದೆಲೆ ದೋಸೆ ಹಾಕೋದು. ಬೆಣ್ಣೆ ನೋಡಿ ಎದ್ದು ದೊಡ್ಡ ಪಾತ್ರೆ ಬೆಣ್ಣೆ ಎಲ್ಲ ಹೈಜೆನಿಕ್ ಆಗಿ ಇಟ್ಕೊಂಡಿದ್ದಾರೆ, ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದೇ ಖುಷಿ ಪಡೋಂಥ ವಿಷಯ. 2 ತವಾಗಳು ಬಿಸಿ ತವ. ಇದು ಪಲ್ಯ, ಆಲೂಗಡ್ಡೆ ಪಲ್ಯ, ಚಟ್ನಿ. ಆಮೇಲೆ ಇಲ್ಲಿ ತಟ್ಟೆಗೆಲ್ಲ ಎಲೆಗಳು ಹಾಕಿಟ್ಕೊಂಡಿದ್ದಾರೆ. ಎಲ್ಲ ಸುಸಜ್ಜಿತವಾಗಿದೆ, ಚೆನ್ನಾಗಿದೆ, ನೀಟಾಗಿದೆ ಜಾಗ ಎಲ್ಲನೂ. ಇಲ್ಲೇನು ವಿಶೇಷ ಅಂದರೆ ಇಲ್ಲಿ ಸಪ್ಲೈ ಕೊಡ್ತಾರೆ, ನಾವು ಹೋಗಿ ತೊಗೊಂಬರ್ಬೇಕು ಅಂತೇನಿಲ್ಲ. ಫಸ್ಟಿಗೆ ಒಂದು ಈ ರೀತಿ ಪ್ಲೇಟ್ ತಂದಿಕ್ಬಿಟ್ಟಿರ್ತಾರೆ. ಆಮೇಲೆ ಇಲ್ಲಿ ಪಲ್ಯ ಚಟ್ನಿನೂ ನಮ್ಮ ಮುಂದೆ ಇಕ್ಬಿಟ್ಟವ್ರೆ ಅಲ್ವಾ? ಪಲ್ಯ ಚಟ್ನಿನೂ ನಮ್ಮ ಮುಂದೆ ಇಕ್ಬಿಟ್ಟವ್ರೆ. ಚಟ್ನಿ ನಾವೇ ಬಡ್ಸ್ಕೊಂಬೋದಾ? ಕೊಬ್ಬರಿ ಚಟ್ನಿ ಅದು ಆಲೂಗಡ್ಡೆ ಪಲ್ಯ. ಇದು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡಿದ್ದಾನೆ, ನಾವೇ ಹಾಕ್ಕೊಬೇಕಾ? ತಿಂದೇಳಪ್ಪ ಚಟ್ನಿ ಹೆಂಗಿದೆ ಅಂತ. ಏನಿದೆ ಅದರಲ್ಲಿ? ಕೊಬ್ಬರಿ, ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ. ಉಪ್ಪು ಕಮ್ಮಿ ಇದೆ, ಘಾಟ್ ಜಾಸ್ತಿ ಆಯ್ತಲ್ಲ? ಘಾಟ್ ಜಾಸ್ತಿ ಇದೆ. ಅದೇ ಇದ್ದಾರೆ ಇವಾಗ. ಇದು ಬೆಣ್ಣೆ ಖಾಲಿಗೆ ಇದರಲ್ಲಿ ಪುಡಿ ಚಟ್ನಿ ಕೆಂಪು ಚಟ್ನಿ ಹಚ್ಚಿದ್ದಾರೆ.
ಸರ್ ಗಾಯ್ಸ್, ಇದು ವಸಂತ ಹೋಟೆಲ್ನ ಬೆಣ್ಣೆ ಖಾಲಿ ಹಿಂಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಚಟ್ನಿ ಪಲ್ಯ ಇಲ್ಲ ಹಾಕೊಂಡು ನಾವು ತಿನ್ಬೋದು. ತಿಂದೇಳಪ್ಪ ಹಾಕ್ಕೊಂಡು ಹೆಂಗಿದೆ ಅಂತ. ಬೆಣ್ಣೆ ಖಾಲಿ. ಇದೇನಪ್ಪ ಇದು? ಬಟ್ರ್ ಓಪನ್ ದೋಸೆ. ಸರ್ ಗಾಯ್ಸ್, ಇದು ಬಟರ್ ಓಪನ್ ದೋಸೆ. ಇದು ಪುಡಿ ಮೇಲೆ ಹಾಕಿದ್ದಾರೆ. ತಿಂದೇಳು ಹೆಂಗಿದೆ ಅಂತ. ಚೆನ್ನಾಗಿದೆ. ಜ್ಯೂಸಿಯಾಗಿ ಕ್ರಿಸ್ಪಿ ಆಗಿದೆ ದೋಸೆ. ಬೆಣ್ಣೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಣ್ಣೆ ಚೆನ್ನಾಗಿ ಹಾಕಿದ್ದಾರೆ, ಜಾಸ್ತಿ ಬೆಣ್ಣೆ ಹಾಕಿದೆ. ಅವಾಗ ಚಟ್ನಿ ತಿಂದೆ ನಾನು, ಖಾರ ಅನಿಸ್ತು. ಇದ್ರ ಜೊತೆ ತಿಂದು ಚೆನ್ನಾಗಿದೆ ಅಲ್ಲ. ಇವಾಗ ಸೂಪರ್. ದೋಸೆ ಜೊತೆಗೆ ಸೂಪರ್ ಆಗಿದೆ. ದೋಸೆ ಜೊತೆ ಚಟ್ನಿ ಸೂಪರ್ ಆಗಿದೆ. ಅವಾಗ ಚಟ್ನಿ ತಿಂದಾಗ ಬೇರೆ ಖಾರ ಅನಿಸ್ತಾ ಇದೆ ನನಗೆ. ಸಾಕಾಗಿದೆ. ಖಾಲಿ ಬೆಣ್ಣೆ ಘಮ ಚೆನ್ನಾಗಿದೆ. ಈ ಬೆಣ್ಣೆ ಏನಿದೆ ಗೊತ್ತಾ, ಇವ್ರಿಗೆ ಲೋಕಲ್ ಬೆಣ್ಣೆ ಕೊಡ್ತಾರೆ. ಹಳ್ಳಿಗಳಿಂದ ಬೆಣ್ಣೆ ಕೊಡೋದು ನೋಡಿ. ದೋಸೆನೂ ಚೆನ್ನಾಗಿ ಬೆಂದಿದೆ. ಒಳ್ಳೆ ದೋಸೆ ಇದೆ. ಒಳ್ಳೆ ದೋಸೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಪಲ್ಯ ನಾವೇ ಸರ್ವ್ ಮಾಡ್ಕೊಬೋದು. ಇಲ್ಲಿ ನಮ್ಮ ಹತ್ರನೇ ಇಕ್ಕಿರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಚಟ್ನಿ, ಕೊಬ್ಬರಿ ಚಟ್ನಿ. ಇದು ಅದಕ್ಕೆ ಕೊಬ್ಬರಿ ಚಟ್ನಿಗೆ ಜಾಸ್ತಿ ನೈಸಾಗಿ ರುಬ್ಬಿಲ್ಲ. ಆಮೇಲೆ ಉಪ್ಪನ್ನು ಜಾಸ್ತಿ ಹಾಕಿಲ್ಲ. ಖಾರ ಚೆನ್ನಾಗಿಟ್ಟಿದ್ದಾರೆ. ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ, ಕೊಬ್ಬರಿ ಹಾಕಿದ್ದಾರೆ. ಖಾರ ಇಷ್ಟ ಆಗೋರಿಗೆ ಸಾಕಷ್ಟು ಖಾರ. ಓಪನ್ ಬೆಣ್ಣೆ ದೋಸೆ ತಿನ್ನಿ. ಖಾರ ಇಷ್ಟ ಆಗೋರು ಚೆನ್ನಾಗಿದೆ. ಬೇರೆ ದೋಸೆ ತಿನ್ನೋಲ್ಲ. ದೋಸೆನ ನೀವು ಬಾಯಲ್ಲಿ ಇಟ್ಕೊಂಡು ನಿಮಗೆ ಗರಿಗರಿಯಾಗಿ, ಇದೆಲ್ಲ ಗರಿಗರಿಯಾಗಿ ಅನಿಸುತ್ತೆ. ಇದೆಲ್ಲ ತುಂಬ ಸಾಫ್ಟಾಗಿ ಒಳಗಡೆ ಎಲ್ಲನೂ ಒಳ್ಳೆ ನಿಮಗೆ ಫ್ರೆಶ್ನೆಸ್ ಕೊಡುತ್ತೆ. ಒಳ್ಳೆ ಫ್ರೆಶ್ ಆಗಿದೆ ಅಂತೇಳಿ ನಿಮ್ಗೆ ಅನಿಸುತ್ತೆ. ಚೆನ್ನಾಗಿದೆ, ಸಾಕತ್ತಾಗಿದೆ. ನಿಜವಾಗ್ಲೂ ಒಳ್ಳೆ ಪ್ಲೇಸು. ನಾಲ್ಕು ತಿನ್ನೋಕ್ಕೂ ಜಾಗ ಚೆನ್ನಾಗಿದೆ. ಟೀ ಕಾಫಿನೂ ಚೆನ್ನಾಗಿದೆ. ಪ್ರಶಾಂತವಾಗಿ ಕುತ್ಕೊಂಡು ತಿನ್ಬೋದು. ಇದನ್ನೆಲ್ಲ ಬೇಗ ಫಿನಿಶ್ ಮಾಡ್ತೀವಿ. ವಸಂತ ದಾವಣಗೆರೆ ಬೆಣ್ಣೆ ದೋಸೆ ರೆಸ್ಟೋರೆಂಟಲ್ಲಿ ನಾನು ತಿಂತಾಯಿದ್ದೀನಿ. ಇಲ್ಲಿ ಚಟ್ನಿ ನೋಡಿ, ಜಾಸ್ತಿ ನೈಸಾಗಿರೋ ಬದಿಲ್ಲ. ಕೊಬ್ಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿರೋವಂಥದ್ದು. ಇದು ಬೆಣ್ಣೆ ಖಾಲಿ. ಹೆಂಗಿದೆಯಪ್ಪ ಬೆಣ್ಣೆ ಖಾಲಿ? ಇತ್ತಿನ ಒಂಚೂರು ತಿಂದಿಲ್ಲ ನಿನ್ನ. ಓಪನ್ ದೋಸೆ ಇದು. ಇದಕ್ಕೋದಕ್ಕೇನು ವ್ಯತ್ಯಾಸ ಇದೆ ನೋಡಿ. ನಿಮಗೆ ಫುಲ್ ಬಟರ್ ಹಂಗೆ ಜ್ಯೂಸಿಯಾಗಿ ಕಾಣಿಸುತ್ತೆ. ಬಟರ್ ಜ್ಯೂಸಿಯಾಗಿದೆ. ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಅಲ್ಲ. ಇದು ಬೆಣ್ಣೆ ಖಾಲಿ 3 ಕೊಡ್ತಾರೆ. ಚೆನ್ನಾಗಿದೆ ಟೇಸ್ಟ್ ಇದು. ಬೆಣ್ಣೆ ಖಾಲಿ ಇದೆ. ಓಪನ್ ದೋಸೆಗಿಂತ ಬೆಣ್ಣೆ ಖಾಲಿ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಬಂದಾಗ ಇರ್ತೀನಿ. ಖುಷಿ ಪಡಿ. ವಸಂತ ಪಲ್ಯ ಇಲ್ಲಿ ಒಂಚೂರು ಹಾಕು. ಈ ಪಲ್ಯದಲ್ಲಿ ಏನೂ ಇಲ್ಲ ಗಾಯ್ಸ್. ಮೆಣಸಿನ್ಕಾಯಿ ಇಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, ಏನೂ ಇಲ್ಲ. ಬರೀ ಈರುಳ್ಳಿನ ಗೋಳಿಸಿ ಆಲೂಗಡ್ಡೆನ ಬೇಯಿಸಿ ಹಾಕಿ ಮ್ಯಾಶ್ ಮಾಡಿರೋಂಥದ್ದು. ಆಲೂಗಡ್ಡೆ ತನ್ನದೇ ಆದ ಒಂದು ರುಚಿ ಚೆನ್ನಾಗಿದೆ. ದಾವಣಗೆರೆ ಬೆಣ್ಣೆ ದೋಸೆಗೆ ಇದೇ ಮುಖ್ಯವಾಗಿದೆ. ಇದರಲ್ಲೇನು ಹಾಕೋದಿಲ್ಲ. ಬರೀ ಈರುಳ್ಳಿನ ಗೋಳಿಸಿ ಆಲೂಗಡ್ಡೆ ಬೇಯಿಸಿ ಅದನ್ನು ಹಾಕಿ ಉಪ್ಪು ಹಾಕಿ ಕಲಸಿಟ್ಟಿರ್ತಾರೆ. ಖಾಲಿ ಆಯಿತು ನೋಡಿ ಎಲ್ಲ ದೋಸೆಗಳು. ಇನ್ನೊಂದಿದೆ ದೋಸೆ ಖಾರ ತಿನ್ನೋಕ್ಕೆ ಸ್ವಲ್ಪ. ಇಲ್ಲಿ ಕಾಫಿ ಟೀ ತುಂಬ ಸಿಸ್ಟಮೆಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ಗಡಿಬಿಡಿ ಇಲ್ದಿರ, ಸಿಸ್ಟಮೆಟಿಕ್ ಆಗಿ ಗಲೀಜು ಇಲ್ದಿರ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಟೀ ಚೆನ್ನಾಗಿತ್ತು, ಕಾಫಿನೂ ಚೆನ್ನಾಗಿದೆ. ಕಾಫಿ ತೊಗೊಂಡಿದ್ದೀನಿ. ನೀವೊಂದು ವಿಷಯ ಗಮನಿಸಬೇಕು. ಇಲ್ಲಿ ದೋಸೆ ಹೆಚ್ಚುಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಇಲ್ಲಿ 2 ನೋಡ್ತಾ ಇದ್ದೀರಾ, ಮೇಲಿಕ್ಕಿದ್ದಾರೆ. ಆಮೇಲೆ ಇನ್ನೂ 2 ದೊಡ್ಡ ತವಗಳು, ಅಲ್ಲೊಂದು ತವ ಒಟ್ಟು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತ. ಇಷ್ಟೇ ಅಂತೀರಾ, ಹೊರಗಡೆಯಿಂದ ಯಾರಾದರೂ ಬಂದಿರ್ತಾರೆ ಬೇರೆ ಡಿಸ್ಟ್ರಿಕ್ಕಿಂದ, ಅವರು ಇಲ್ಲಿ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿ ದೋಸೆ ತಿನ್ನಬೇಕು ಅನ್ನೋ ಆಸೆ. ಇಲ್ಲಿಗೆ ಯಾಕೆ ಮಾಡ್ತಾರೆ ಅಂದರೆ ಇಲ್ಲಿ ಜಾಗ ತುಂಬ ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಬಂದು ದೋಸೆನ ತಿಂತಾರೆ. ಫುಲ್ ರಶ್ ಇರುತ್ತೆ. ಬೆಳಿಗ್ಗೆ ಇರೋದ್ರಿಂದ ರಶ್ ಕಮ್ಮಿ ಇದೆ. ಒಳ್ಳೆ ಪ್ರಶಾಂತವಾದ ವಾತಾವರಣ. ನೀಟ್ ಆ್ಯಂಡ್ ಕ್ಲೀನ್, ಹೈಜೆನಿಕ್ ಆಗಿದೆ. ಎಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆಮೇಲೆ ಚಟ್ನಿ ಪಲ್ಯ ಯಾವುದೇ ಕಂಜೂಸಿ ಮಾಡೋದಿಲ್ಲ. ಚೆನ್ನಾಗಿ ಮನಸಾರ ಇಟ್ಟು ನಮ್ಮ ಮುಂದೆ ಇಟ್ಟಿರ್ತಾರೆ. ತಿನ್ಬೋದು. ವಿಶಾಲವಾಗಿದೆ ಜಾಗ. ಇಲ್ಲಿ ಬಂತೀನಿ ದೋಸೆ ಬಿಸಿ ದೋಸೆಗಳು. ಆ ದೋಸೆ ತೋರ್ಸಪ್ಪ ಹೆಂಗ
ಅದು ಮಾಡ್ಕೊಂಬಲ್ಲ. ಆಮೇಲೆ ಅಷ್ಟು ಬೆಣ್ಣೆ ಹಾಕೋಣ ಆಮೇಲೆ ಪಾರ್ಸಲ್ ಇವೆಲ್ಲ ಹೊಲಕ್ಕೆ ಸಪ್ರೇಟಾ? ಈಗ ಬೆಣ್ಣೆ ಒಂದ್ಸರಿ ಹಾಕಿ ಮಗ್ಚ್ ಹಾಕಿದ್ದಾರೆ, ಬೇಯ್ತಾ ಇದೆ. ಇದು ಯಾವ ದೋಸೆ? ಅದು ಖಾಲಿ ದೋಸೆ. ಅದು 3 ಖಾಲಿ ದೋಸೆ ಬರ್ತವೆ. ಇವೇನು? ಇದು ಬೆಣ್ಣೆ, ಅದು ಬೆಣ್ಣೆ ಹೋಯ್ತು. ಇದು ಮಸಾಲ, ಇದು ಇವೆರಡು ಓಪನ್ಗೆ. ಹೆಂಗೆ ಮಾಡ್ತಾರೆ ಓಪನ್ಗೆ ಅಂತ ನೋಡೋಣ. ಏನೇನು ಹಾಕ್ತಾರೆ ಅಂತ ನೋಡ್ತಾ ಹೋಗ್ತೀವಿ. ಈಗ ನೋಡಿ ದೋಸೆ 2 ಸರಿ ಮಗ್ಚಿ ಹಾಕಿದ್ದಾರೆ. ಈಗ ಇದಕ್ಕೆ ಬೆಣ್ಣೆ ಹಾಕುವ ವಿಧಾನ ನೋಡಿ, ಸ್ಟೈಲ್ ನೋಡಿ ಹೇಗಿದೆ ಅಂತ. ಈ ಸ್ಟೈಲ್ ನಮಗೆ ಬರೋದಿಲ್ಲ. ಟಕ 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 ಅಂತ ಉದುರಿಸ್ತಾರೆ. ಅವ್ರು ಬೆಣ್ಣೆ ಹೆಂಗೆ ಇಟ್ಕೊಂಡಿದ್ದಾರೆ ಅದನ್ನು ಯಥೇಚ್ಛವಾಗಿ ಬೆಣ್ಣೆ ಹಾಕಿದ್ದಾರೆ. ನಾನು ನೆನ್ನೆ ಒಂದು ಜಾಗದಲ್ಲಿ ಬೆಣ್ಣೆ ತಿಂದರೆ ಅವರು ಈ ರೀತಿಯಾಗಿ ಚಿಕ್ಕದು 4 ಇಕ್ಕಿದ್ರು ಅಷ್ಟೇ. ನೀವು ನೋಡಿ ಎಷ್ಟೊಂದು ಬೆಣ್ಣೆ ಹಾಕಿದ್ದಾರೆ. ಇದು ಮಸಾಲಾಗೆ ಇದು ಓಪನ್ ದೋಸೆ. ನೋಡಿ ಹೆಂಗೆ ಬರ್ತಾ ಇದೆ ನೋಡಿ, ತುಪ್ಪದಲ್ಲಿ ಮಸಾಲ ಹೆಂಗೆ ಬೇಯ್ತಾ ಇದೆ ನೋಡಿ, ಕಾಣಿಸ್ತದಲ್ಲ ಹೆಂಗೆ ಬೇಯ್ತಾ ಇದೆ ನೋಡಿ ಮಸಾಲೆ. ಮತ್ತೆ ತುಪ್ಪ ಹಾಕ್ತೀರಾ ಅದಕ್ಕೆ? ಎಷ್ಟು ಸರಿ ತುಪ್ಪ ಹಾಕ್ತೀರಾ? 3 ಸರಿ ಹಾಕ್ತೀರಾ? 3 ಸರಿ ಬೆಣ್ಣೆ ಹಾಕ್ತಾರೆ ಇದಕ್ಕೆ. ಆಮೇಲೆ ಇದು ಚಟ್ನಿ, ಇದಕ್ಕೆ ಚಟ್ನಿ ಹಾಕ್ತೀರಾ? ಓ, ಇದು ಪಾರ್ಸಲ್ಗೆ ರೆಡಿ ಆಗ್ತಾ ಇರೋದಾ? ಇದು ಓಪನ್ ದೋಸೆಗೆ ಪಾರ್ಸಲ್ ಚಟ್ನಿ ಇದರಲ್ಲೇ ಕಟ್ಟಿರ್ತಾರೆ. ಗಟ್ಟಿ ಚಟ್ನಿ ಇದೆ. ಆಮೇಲೆ ಪಲ್ಯ ತುಂಬ ಚೆನ್ನಾಗಿ ಇರುತ್ತೆ. ಅನಿಲ್ ಅಂತ ಹೇಳ್ಬಿಟ್ಟು ಇವರು ಪಲ್ಯ ಮಾಡೋ ಭಟ್ರು. ಹಾಯ್ ಅನಿಲ್, ಹೇಗಿದೆಯಪ್ಪ? ನಾಷ್ಟ ಆಯ್ತಾ? ಕಾಫಿ ಟೀ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ಸರಿ, ಈ ಪಲ್ಯ ಮಾಡಿದ್ರಲ್ಲ, ಅದರಲ್ಲಿ ಮೆಣಸಿನ್ಕಾಯಿ ಇಲ್ಲ, ಕರ್ಬೇವಿನ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ, ಮಸಾಲ ಇಲ್ಲ, ಆದರೂ ಟೇಸ್ಟ್ ಚೆನ್ನಾಗಿತ್ತು. ಹೆಂಗೆ ಮಾಡ್ತೀರಾ ನೀವು ಅದನ್ನು? ಹಾಂ ಹಾಂ, ಈರುಳ್ಳಿ ಉಪ್ಪಾಗಿ ಬೇಯಿಸ್ತೀರಾ? ಹಾಂ, ಅಷ್ಟೇ. ಆಲೂಗಡ್ಡೆ ಬೇಯಿಸಿಟ್ಕೊಂಡು ಮ್ಯಾಶ್ ಮಾಡ್ಕೊತೀರಾ? ಈರುಳ್ಳಿನೂ ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಅದು ಮ್ಯಾಶ್ ಮಾಡ್ಬಿಡೋದು ಅಷ್ಟೇ. ಒಗ್ಗರಣೆ ಏನಿಲ್ಲ. ಸೊ ತುಂಬ ಚೆನ್ನಾಗಿತ್ತಲ್ಲಪ್ಪ, ಚೆನ್ನಾಗಿ ಮಾಡ್ತೀರಾ, ಸೂಪರ್, ಥ್ಯಾಂಕ್ ಯು. ಏನದು ಅದಕ್ಕೆ ಆಗ್ತಾ ಇರೋದು? ನೀರಾ? ಜಾಸ್ತಿ ಉರಿತಾ ಇದ್ರೆ ಕಮ್ಮಿ ಮಾಡೋಕ್ಕೆ ನೀರು ಹಾಕ್ಕೊಂತಾರೆ. ನೋಡಿ ದೋಸೆ ಮಾಡೋಕ್ಕೆ ಅವರು ಸೌದೆ ಒಲೆಯಿಂದ ಮಾಡೋದು. ಚೆನ್ನಾಗಿತ್ತು ದೋಸೆ, ತುಂಬ ಚೆನ್ನಾಗಿದೆ. ನೀವು ಆಚೆ ಬಂದಮೇಲೂ ಅದ್ರ ಫ್ಲೇವರ್ ಬಾಯಲ್ಲಿರುತ್ತೆ. ಸೊ ಯಾರಿಗೆ ಸ್ವಲ್ಪ ಖಾರ ತಿನ್ನೋರ್ಗೆ ಇಷ್ಟ, ಕೆಲವರು ಖಾರ ತಿನ್ನಲ್ವಲ್ಲ, ಅವ್ರು ಏನು ಮಾಡಬೇಕು ಅಂದರೆ ಪ್ಲೈನ್ ದೋಸೆ ತೊಗೊಬೇಕಲ್ವಾ? ಪ್ಲೈನ್ ಖಾಲಿ ತೊಗೊಂಡು ಪಲ್ಯದಲ್ಲಿ ಖಾರ ಇರೋಲ್ಲ, ಆಮೇಲೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಇವೆರಡು ಮಿಕ್ಸ್ ಅಂದರೆ ಪಲ್ಯ ದೋಸೆ
ಚಟ್ನಿ ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು, ಅವಾಗೆ ಟೇಸ್ಟ್ ಬರೋದು. ಅದರ್ವೈಸ್ ಹಂಗೂ ಚೆನ್ನಾಗಿರುತ್ತೆ. ಓಪನ್ ದೋಸೆಗೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಇರುತ್ತೆ, ಮಸಾಲೆ ಪ್ರಿಯರಿಗೆ ಚೆನ್ನಾಗಿರುತ್ತೆ ಅದನ್ನು. ಸೊ ಇದಾಗಿತ್ತು ನಮ್ಮ ವಸಂತ ಬೆಣ್ಣೆ ದೋಸೆ ಹೋಟೆಲ್ದು. ನಮ್ಮ ದಾವಣಗೆರೆಯಲ್ಲಿರುವಂಥ ಈ ಒಂದು ಹೋಟ್ಲಿಗೆ ಹೋಗಿ ವಿಸಿಟ್ ಕೊಟ್ವಿ, ಚೆನ್ನಾಗಾಯಿತು. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್.